ಓಂ ತತ್ವ ಸಮನ್ವಯಾತ್. ಓಂ. ಈ ಸಮನ್ವಯಾಧಿಕರಣದ ಭಾಷ್ಯದ ವ್ಯಾಖ್ಯಾನ ರೂಪವಾದ ಜಯತೀರ್ಥರ ತತ್ವಪ್ರಕಾಶಕದಲ್ಲಿ ಕಳೆದ ದಿವಸ ನಾವು ನೋಡಿದ ಸಂಗತಿ, ಸಾವಕಾಶತ್ವ ನಿರವಕಾಶತ್ವ ಅನ್ನೋದು ಬೇರೆಯ ಸಂಗತಿ, ಪ್ರಾಬಲ್ಯ ದೌರ್ಬಲ್ಯ ಅನ್ನೋದು ಬೇರೆ ಸಂಗತಿ ಅಂತ ಇದಿಷ್ಟು. ಅತ್ರ ಶ್ರುತ್ಯಾದಿ ಷಟ್ಕಂಚ ಗ್ರಾಹ್ಯಂ, ಅದನ್ನು ಇವತ್ತು ನಾವು ನೋಡಬೇಕು. ತತ್ವ ಸಮನ್ವಯಾತ್ ಅಂತ ಬಂತಲ್ಲ, ವಿಷ್ಣುವೇ ಜಗತ್ಕಾರಣ ಆಗಿದ್ದಾನೆ. ಅದು ಹೇಗೆ ಅಂದರೆ, ಈ ಅನ್ವಯ ಇರುವುದರಿಂದ, ಅನ್ವಯ ಅಂದರೆ ಉಪಪತ್ಯಾದಿ ಲಿಂಗಗಳು, ಉಪಕ್ರಮ ಉಪಸಂಹಾರ ಮೊದಲಾದದ್ದೆಲ್ಲವೂ ಕೂಡ ವಿಷ್ಣು ಪರವಾಗಿಯೇ ಇರುವುದರಿಂದ ಅವನನ್ನೇ ಜಗತ್ಕಾರಣ ಎಂಬುದಾಗಿ ಎಲ್ಲ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಇಷ್ಟು ಸಂಗತಿ ಬಂದಿದೆ. ಅದಷ್ಟೇ ಅಲ್ಲದೇನೆ ಭಾಷ್ಯದ ಆ ಮಾತೇನಿದೆ, ಅನ್ವಯ ಉಪಪತ್ಯಾದಿ ಲಿಂಗಂ ಅಂತ ಮಾತು, ಅದರಿಂದ ಇನ್ನೂ ಕೆಲವು ಸಂಗತಿಗಳನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ಯಾವುದು? ಶ್ರುತ್ಯಾದಿ ಷಟ್ಕಂ, ಶ್ರುತಿರ್ಲಿಂಗಂ ಸಮಾಖ್ಯಾಚ ಅಂತ ಹೀಗೆ ಇನ್ನೂ ಕೆಲವು ಸಂಗತಿಗಳಿವೆ. ಅವನು ಕೂಡ ನಾವಿಲ್ಲಿ ಪರಿಗ್ರಹಿಸಬೇಕು. ಅದರ ಬಗ್ಗೆ ಮುಂದೆ ವಿವರಣೆ ಬರ್ತದೆ. ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಅಂತ ಹೀಗೆ ಒಂದು ಶ್ಲೋಕವೂ ಕೂಡ ಇದೆ. ಅದು ಏನು ಹಾಗಂದ್ರೆ, ಶ್ರುತಿ ಅಂದ್ರೇನು, ಲಿಂಗ ಅಂದ್ರೇನು ಇತ್ಯಾದಿ ವಿಷಯಗಳ ಬಗ್ಗೆ ಮುಂದೆ ಪ್ರತಿಪಾದನೆ ಮಾಡಿದ್ದಾರೆ. ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಸ್ಥಾನಂ ಪೂರ್ವಂ ಬಲೀಯಂ ಸ್ಯಾತ್ ಏವಮಾಗಮ ನಿರ್ಣಯೇ ಅಂತ ಹೀಗೆ ಅದೊಂದು ವಿಷಯವನ್ನು ನಾವು ಮುಂದೆ ನೋಡ್ತೇವೆ. ಹಾಗಾಗಿ ಸಚ್ಛಾಸ್ತ್ರಗಳ ಮೂಲಕವೇ ಭಗವತ್ ತತ್ವವನ್ನು ನಾವು ನಿರ್ಣಯಿಸಿಕೊಳ್ಬೇಕು. ಅದರಲ್ಲಿಯೂ ಕೂಡ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಮತ್ತು ಉಪಪತ್ತಿ ಎನ್ನುವ 7 ತಾತ್ಪರ್ಯ ಲಿಂಗಗಳು, ಶ್ರುತಿ ಲಿಂಗ ಸಮಾಖ್ಯ ವಾಕ್ಯ ಪ್ರಕರಣ ಇತ್ಯಾದಿ ಸಂಗತಿಗಳನ್ನು ಕೂಡ ನಾವು ಪ್ರಕರಣ ಮತ್ತು ಸ್ಥಾನ ಮೊದಲಾದ 6 ತಾತ್ಪರ್ಯ ನಿರ್ಣಾಯಕವಾದಂತಹ ಅಂಶಗಳು, ಇವುಗಳನ್ನು ಕೂಡ ಸೇರಿಸ್ಕೊಳ್ಬೇಕು. ಇವೆಲ್ಲದರಿಂದಲೂ ಅರ್ಥವನ್ನು ನಿರ್ಣಯ ಮಾಡಬೇಕು ಅಂತ ಅದರ ಒಟ್ಟು ತಾತ್ಪರ್ಯ. ಸೂತ್ರಂ ಯೋಜಯತಿ, ಆಚಾರ್ಯರೇ ಆ ಸೂತ್ರಕ್ಕೆ ಅರ್ಥವನ್ನು ಕೂಡ ಬರಿತಾ ಇದ್ದಾರೆ. ಸೂತ್ರಕ್ಕೆ ಅರ್ಥವನ್ನು ಬರೆದ ವಾಕ್ಯ ಆಚಾರದ ಇದು: ಉಪಕ್ರಮಾದಿ ತಾತ್ಪರ್ಯ ಲಿಂಗೈ ಸಮ್ಯಕ್ ನಿರೂಪ್ಯಮಾಣೆ ತದೇವ ಶಾಸ್ತ್ರಗಮ್ಯಂ. ಉಪಕ್ರಮ ಮೊದಲಾದ 7 ತಾತ್ಪರ್ಯ ಲಿಂಗಗಳು ಮತ್ತು ಶ್ರುತಿ ಲಿಂಗ ಸಮಾಖ್ಯ ಮೊದಲಾದ 6 ಸಂಗತಿಗಳು, ಇವುಗಳ ಮೂಲಕವಾಗಿ ಸಮ್ಯಕ್ ನಿರೂಪ್ಯಮಾಣೆ ಚೆನ್ನಾಗಿ ವಿಚಾರ ಮಾಡಿದಾಗ ತದೇವ ಶಾಸ್ತ್ರಗಮ್ಯಂ, ಆ ವಿಷ್ಣುವೇ ಶಾಸ್ತ್ರಕ್ಕೆ ಗಮ್ಯ, ಶಾಸ್ತ್ರದಿಂದ ಪ್ರತಿಪಾದ್ಯವಾದದ್ದು ಅದೇ ಹೊರತು ಇನ್ಯಾವುದೂ ಅಲ್ಲ ಅಂತ ಅದರ ತಾತ್ಪರ್ಯ. ಇದು ಸೂತ್ರಂ ಯೋಜಯತಿ ಅಂದರೆ ಸೂತ್ರಕ್ಕೆ ಅರ್ಥವನ್ನು ಹೇಳಿದ ಕ್ರಮ ಆಚಾರ್ಯರದು. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಹೀಗೆ ಸೂತ್ರಾರ್ಥವನ್ನು ಹೇಳಿದ್ದಾರೆ: ಅನ್ವಯಾದ ಉಪಕ್ರಮಾದಿ ಲಿಂಗೈ ಸಮ್ಯಕ್ ಶಾಸ್ತ್ರೇ ಪ್ರವಿಚಾರ್ಯಮಾಣೆ. ಅನ್ವಯಾತ್ ಅಂದರೆ ಅದಕ್ಕರ್ಥ ಉಪಕ್ರಮಾದಿ ಲಿಂಗಗಳ ಮೂಲಕ ಚೆನ್ನಾಗಿ ಶಾಸ್ತ್ರವನ್ನು ನಾವು ನಿರೂಪ್ಯಮಾಣೆ ಅಂದರೆ ವಿಚಾರ್ಯಮಾಣೆ, ಶಾಸ್ತ್ರವನ್ನು ನಾವು ಮಥನ ಮಾಡಿದಾಗ, ಸಮನ್ವಯಾತ್ ಸರ್ವೇಷಾಂ ಶಬ್ದಾನಾಂ ಶಕ್ತಿ ತಾತ್ಪರ್ಯಾಭ್ಯಾಂ ಪರಮಾತ್ಮನೇ ಅನ್ವಯಾತ್. ನೋಡಿ, ಮತ್ತೊಂದ್ಸರಿ ಸಮನ್ವಯಾತ್ ಅಂತ ತಗೊಂಡಿದ್ದಾರೆ. ಎಲ್ಲ ಶಬ್ದಗಳು ಕೂಡ, ಸಕಲ ವೈದಿಕ ಪೌರಾಣಿಕ ಶಬ್ದಗಳು ಕೂಡ ಸಮನ್ವಯವನ್ನು ಪಡೀತಾವೆ. ಅಂದರೆ ಶಕ್ತಿ ಅಥವಾ ತಾತ್ಪರ್ಯಗಳ ಮೂಲಕ ಪರಮಾತ್ಮನಲ್ಲೇ ಸಂಬಂಧವನ್ನು ಪಡೀತವೆ. ಪರಮಾತ್ಮನ ಅನ್ವಯಾತ್ ಅಂದರೆ ಸಂಬಂಧ ಅವಗಮಾತ್, ಆ ಒಂದು ಸಂಬಂಧ ನಮಗೆ ತಿಳಿಯುವುದರಿಂದ ತದೇವ ಅಂತ ಅಲ್ಲಿ ಭಾಷ್ಯದಲ್ಲಿದೆ. ಬ್ರಹ್ಮ, ಆ ಬ್ರಹ್ಮವೇ, ಸಂ ಶಾಸ್ತ್ರ ಯೋನಿ ಸಕಲ ಶಾಸ್ತ್ರ ಮುಖ್ಯ ಪ್ರತಿಪಾದ್ಯಂ, ಸಕಲ ಶಾಸ್ತ್ರಗಳಿಂದಲೂ ಕೂಡ ಅದೇ ಪ್ರತಿಪಾದ್ಯ ಅಂತ ಈಗ ಗೊತ್ತಾಗ್ತದೆ.
ಅಂತ ಅದರ ಆ ಸೂತ್ರದ ಅರ್ಥವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಪಾಶುಪದಾದಿ ಶಾಸ್ತ್ರೋಕ್ತಂ ಪ್ರತೀತಮಪಿ ನ ಅನ್ಯೇಷಾಂ ಶಾಸ್ತ್ರಯೋನಿತ್ವಂ. ಇದು ಮುಂದಿನ ವಾಕ್ಯ. ಆ ವಾಕ್ಯದ ಅರ್ಥವನ್ನು ನಾವು ಸ್ವಲ್ಪ ಗಮನ ಕೊಟ್ಟು ಆಲಿಸಬೇಕು. ಪಾಶುಪತಾದಿ ಶಾಸ್ತ್ರಗಳಲ್ಲಿ ಹೇಳಿರಬಹುದು, ಹಾಗೆ ವೇದಾದಿ ಶಾಸ್ತ್ರಗಳಲ್ಲಿಯೂ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರಬಹುದು. ಆದರೆ ಬೇರೆ ಯಾವ ದೇವತೆಗೂ ಕೂಡ ಶಾಸ್ತ್ರಯೋನಿತ್ವವನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅಲ್ಲಿ ನೋಡಿ, ನಮಗೆ ಯಾಕೆ ಗಮನ ಕೊಟ್ಟು ಕೇಳಬೇಕು ಅಂತ ಹೇಳಿದೆ ಅಂದರೆ, ಪಾಶುಪತಾದಿ ಶಾಸ್ತ್ರೋಕ್ತಂ ಪ್ರತೀತಮಪಿ ಎರಡೂ ಕೂಡ ಪ್ರಥಮ ವಿಭಕ್ತಿಯಲ್ಲಿದೆ. ಪ್ರತೀತಮ್ ಅಂದರೆ ಕಾಣಿಸಿದ್ದು, ಪಾಶುಪತಾದಿ ಶಾಸ್ತ್ರೋಕ್ತವೇ ಕಾಣಿಸಿದ್ದು ಅಂತ ಹೀಗೆ ಅರ್ಥ ಆಗಿಬಿಡ್ತದೆ. ಪಾಶುಪತಾದಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟದ್ದು ಅದೇ ಕಾಣಿಸಿದ್ದು ಅಂತ ಹೀಗೆ ಅವೆರಡೂ ಒಂದೇ ಸಂಗತಿಯನ್ನು ಹೇಳ್ತವೆ ಅಂತ ಕಾಣಿಸ್ತದೆ. ಪ್ರತೀತಮಪಿ ಅಂತ ಅನ್ನೋದು ವೇದಗಳಲ್ಲಿ ಮೇಲ್ನೋಟಕ್ಕೆ ಕಾಣಿಸಿದ್ರು ಅಂತ ಅದಕ್ಕೆ ಅರ್ಥ. ಹಿಂದೆ ಬಂದಿದೆ ಅದು, ಪಾಶುಪತಾದ್ಯುಕ್ತಿ ಪ್ರತೀತಿಭ್ಯಾಂ ಅಂತ ಹಿಂದೆ ಬಂದಿದೆ. ಆದ್ದರಿಂದ ಪಾಶುಪತಾದಿ ಶಾಸ್ತ್ರಗಳಲ್ಲಿ ಅಂದರೆ ಅಪ್ರಮಾಣವೇ ಆದಂತಹ ಪಾಶುಪತಾದಿ ಶಾಸ್ತ್ರಗಳಲ್ಲಿ ಬೇರೆ ದೇವತೆಗಳಿಗೆ ಶಾಸ್ತ್ರಗಮ್ಯತ್ವ ಕಾಣಿಸಿರಬಹುದು. ಹಾಗೆ ವೇದಾದಿ ಶಾಸ್ತ್ರಗಳಲ್ಲಿ ಪ್ರತೀತಮಪಿ ಅಂದರೆ ವೇದಾದಿ ಶಾಸ್ತ್ರಗಳಲ್ಲಿ ಮೇಲ್ನೋಟಕ್ಕೆ ಇವು ಪ್ರಮಾಣಭೂತ, ಮೇಲ್ನೋಟಕ್ಕೆ ಬೇರೊಬ್ಬರು ಯಾರು ಶಾಸ್ತ್ರಯೋನಿತ್ವ ಅಂತ ಅನ್ನೋದು ಕಾಣಿಸಿರಬಹುದು. ಹಾಗಿದ್ರೂ ಕೂಡ ಅದನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಅದರ ಅರ್ಥ. ಯಾಕೆಂದರೆ ಪಾಶುಪತಾದ್ಯುಕ್ತ್ಯಾದೇಹೇ ಶಾಸ್ತ್ರ ನಿರ್ಣಾಯಕತ್ವಾಭಾವಾತ್ ಉಪಕ್ರಮಾದೀನಾಮೇವ ಶಾಸ್ತ್ರ ನಿರ್ಣಾಯಕತ್ವಂ. ಪಾಶುಪತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ವೇದದಲ್ಲಿ ನಮಗೆ ಹೀಗೆ ಅರ್ಥ ಕಂಡು ಬಂದಿದೆ, ಇವು ಯಾವುದು ಶಾಸ್ತ್ರ ನಿರ್ಣಾಯಕ ಅಲ್ಲ. ಯಾಕೆಂದರೆ ಪಾಶುಪತಾದಿ ಶಾಸ್ತ್ರಗಳಲ್ಲಿ ಬಂದದಂತೂ ಪೂರ್ಣ ಅಪ್ರಮಾಣವೇ. ಮತ್ತಿನ್ನು ವೇದದಲ್ಲಿ ತೋರಿಕೆಗೆ ಹೀಗೆ ಕಂಡು ಬಂದಿದೆ ಅಂದರೆ ನೀವು ಉಪಕ್ರಮಾದಿಗಳನ್ನ ಅಲ್ಲಿ ಅನ್ವಯಿಸಿಲ್ಲ ಅಂತ ಅದರ ಅರ್ಥ. ಆದ್ರಿಂದ ಅವ್ಯಾವು ಕೂಡ ಶಾಸ್ತ್ರ ನಿರ್ಣಾಯಕ ಅಲ್ಲ. ಸ್ಥೂಲ ದೃಷ್ಟಿಯ ವಿಚಾರ ಅಂತ ಅನ್ನೋದು ಶಾಸ್ತ್ರ ನಿರ್ಣಾಯಕ ಅಲ್ಲ. ಆದ್ರಿಂದ ಉಪಕ್ರಮಾದೀನಾಮೇವ ನಿರ್ಣಾಯಕತ್ವಾತ್. ಉಪಕ್ರಮ ಉಪಸಂಹಾರ ಮೊದಲಾದದ್ದು, ಶ್ರುತಿಲಿಂಗ ಸಮಾಖ್ಯ ಮೊದಲಾದದ್ದೇ ನಿರ್ಣಾಯಕ ಹೊರತು ಯಾವುದೇ ಸ್ಥೂಲ ದೃಷ್ಟಿಯಿಂದ ಏನನ್ನು ಅರ್ಥ ಮಾಡ್ಕೊಳ್ಬಾರ್ದು. ಪಾಶುಪತಾದಿ ಶಾಸ್ತ್ರಗಳನ್ನಂತೂ ಪರಿತ್ಯಜಿಸಲೇಬೇಕು, ಪೂರ್ಣವಾಗಿ ಬಿಟ್ಟೇ ಬಿಡಬೇಕು ಅಂತ ಅದರ ತಾತ್ಪರ್ಯ. ತೈಶ್ಚ ಸಮ್ಯಕ್ ಶಾಸ್ತ್ರೀಯ ವಿಚಾರ್ಯಮಾಣೆ. ಇವೆಲ್ಲದರ ಮೂಲಕ ನಾವು ಶಾಸ್ತ್ರವನ್ನು ಸರಿಯಾಗಿ ವಿಚಾರ ಮಾಡಿದಾಗ ಬ್ರಹ್ಮೈವ ಶಾಸ್ತ್ರಗಮ್ಯಂ ಪ್ರತೀಯತೆ ನ ರುದ್ರಾದಿ. ಆದ್ರಿಂದ ಬ್ರಹ್ಮವೇ ಶಾಸ್ತ್ರಗಮ್ಯ ಅಂತ ಗೊತ್ತಾಗ್ತದೆ ಹೊರತು ರುದ್ರಾದಿಗಳು ಯಾರು ಕೂಡ ಶಾಸ್ತ್ರಗಮ್ಯರು ಅಲ್ಲ ಅಂತ ಅದರ ತಾತ್ಪರ್ಯ. ಅತಃ ಅನ್ಯಥಾ ಪ್ರತೀತೆ ಅಜ್ಞಾನ ಮೂಲತ್ವಾದಿ ಏವ ಯುಕ್ತಮಿತಿ ಭಾವ. ಪಾಶುಪತಾದಿ ಶಾಸ್ತ್ರಗಳನ್ನಂತೂ ಪೂರ್ಣವಾಗಿ ತಿಳಿಸಿಯೇ ಬಿಡ್ತೇವೆ. ಇನ್ನು ವೇದಾದಿ ಶಾಸ್ತ್ರಗಳಲ್ಲೂ ಹೀಗೆ ಕಂಡು ಬಂದಿದೆ ಅಲ್ವಾ ಅಂದರೆ ಅದನ್ನು ಅಜ್ಞಾನ ಮೂಲಕ ಅಂತಲೇ ಹೇಳಬೇಕು. ಪಾಶುಪತಾದಿ ಶಾಸ್ತ್ರಗಳಿಂದ ಕಂಡು ಬಂದದ್ದು ಅದು ಅನ್ಯಥಾ ಪ್ರತೀತಿಯೇ, ಅಜ್ಞಾನವೇ ಅದು. ಅದಂತೂ ಭ್ರಮಕ್ಕಾಗಿಯೇ ರಚಿತವಾದ್ದರಿಂದ ಅದನ್ನು ಪರಿತ್ಯಜಿಸಲೇಬೇಕು. ವೇದಾದಿ ಶಾಸ್ತ್ರಗಳಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ರೆ ಅದು ಕೂಡ ಶಾಸ್ತ್ರ ಪ್ರಮಾಣವೇ ಆದ್ರೂ ನೀವು ಅದನ್ನು ಸರಿಯಾಗಿ ಪರಿಶೀಲಿಸಿ ಸ್ವೀಕಾರ ಮಾಡಲಿಲ್ಲ. ಆದ್ದರಿಂದ ನಿಮಗೆ ಅಲ್ಲಿ ಸರಿಯಾದಂಥ ಅರ್ಥ ಕಂಡಿಲ್ಲ ಅಂತ ಅದರ ಅರ್ಥ. ಅಜ್ಞಾನ ಮೂಲತ್ವ ಆದಿ ಏವ ಯುಕ್ತಂ, ಹೀಗೆ ಅದನ್ನು ಒಪ್ಪಬೇಕು. ಒಂದಂತೂ ಪೂರ್ಣ ಅಪ್ರಮಾಣವೇ, ಮತ್ತೊಂದು ಪ್ರಮಾಣವೇ ಆದರೂ ಸರಿಯಾದ ಅರ್ಥವನ್ನು ಸ್ವೀಕಾರ ಮಾಡಲಿಲ್ಲ ಅಂತ. ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಬರೋದಿದೆ, ಸರ್ವೈಶ್ಚ ವೇದೈ ಪರಮೋಹಿ ದೇವೋ ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್. ಎಲ್ಲ ಶಾಸ್ತ್ರಗಳನ್ನು ಯುಕ್ತಿಯುಕ್ತವಾಗಿ ಓದಬೇಕು. ಈ ಭಗವಂತ ಅಲ್ಪವೇದೈಹಿ, ಅಲ್ಪ ಸ್ವಲ್ಪ ಜ್ಞಾನಕ್ಕೆ ಯಾವತ್ತೂ ಕೂಡ ಸಿಗುವಂಥವನಲ್ಲ ಅಂತ ಹೀಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 3ನೇ ಪಾದ, ಅಲ್ಲಿ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಂತ 1ನೇ ಸೂತ್ರ ಇದೆ. ಅದಾದ್ಮೇಲೆ 5ನೇ ಸೂತ್ರ ದರ್ಶಯತಿ ಚ ಅಂತ ಅಲ್ಲಿ ಬಂದಿರುವಂತಹ ಕೆಲವು ಶ್ಲೋಕಗಳು. ಇದು ನಾನು ಹೇಳಿದ್ದು ವೇದವಾಕ್ಯ ಇದು.
ಸರ್ವ ಅದು ಚತುರ್ವೇದ ಶಿಖಾ ಅಂತಿದೆ, ವೇದವಾಕ್ಯ ಇದ್ದಿರಬಹುದು, ಅಥವಾ ಯಾವುದಾದ್ರು ಪೌರುಷೇಯ ಗ್ರಂಥ ಇದ್ದಿರಬಹುದು. ಸರ್ವೈಶ್ಚ ವೇದೈ ಪರಮೋ ಹಿ ದೇವೋ ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್. ಸಕಲ ಶಾಸ್ತ್ರಗಳನ್ನು ಓದಬೇಕು. ಅಲ್ಪವೇದೈ, ಕೆಲವೇ ಶಾಸ್ತ್ರಗಳನ್ನು ಓದಿಕೊಂಡವರಿಗೆ ಇವನು ತಿಳಿಯೋದಿಲ್ಲ, ಕೆಲವೇ ಶಾಸ್ತ್ರಗಳ ಮೂಲಕ ತಿಳಿಯೋದಿಲ್ಲ. ಅಲ್ಪಾಹ ವೇದಾಹ ಯೇಷಾಂತೆ ಅಂತ ಬಹುರೀಹಿನೂ ಮಾಡ್ಬೋದು, ಅಲ್ಪಾಶ್ಚತೆ ವೇದಾಶ್ಚ ಅಂತ ಕರ್ಮಧಾರೆಯನ್ನು ಮಾಡ್ಬೋದು. ತಸ್ಮಾದೇನಂ ಸರ್ವವೇದಾನ್ ಅಧೀತ್ಯ ವಿಚಾರ್ಯ ಚ ಜ್ಞಾತುಮಿಚ್ಛೇನ್ ಮುಮುಕ್ಷು. ಆದ್ದರಿಂದ ಸಕಲ ಶಾಸ್ತ್ರಗಳನ್ನು ಓದಿ ವಿಚಾರ್ಯ ಯುಕ್ತಿಗಳ ಮೂಲಕ ವಿಮರ್ಶೆ ಮಾಡಿ ಅವನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಅಂತ ಚತುರ್ವೇದ ಶಿಖ. ಮುಂದೆ ಬ್ರಹ್ಮತರ್ಕದ ಮಾತಿದೆ ಅಲ್ಲೇ. ಸರ್ವಾನ್ ವೇದಾನ್ ಸೇತಿಹಾಸಾನ್, ಎಲ್ಲ ವೇದಗಳನ್ನು, ಇತಿಹಾಸ ಅಂದರೆ ಮೂಲ ರಾಮಾಯಣ, ಪಂಚರಾತ್ರ, ಮಹಾಭಾರತ ಅನ್ನುವ ಇತಿಹಾಸಗಳನ್ನು, ಸಪುರಾಣಾನ್ ಭಾಗವತಾದಿ ಪುರಾಣಗಳನ್ನು, ಅದ್ರ ಜೊತೆಗೆ ಸಂಯುಕ್ತಿಕಾನ್ ಯುಕ್ತಿಗಳ ಪರಾಮರ್ಶೆ ಅಂತೂ ಬೇಕೇ ಬೇಕು. ಇಷ್ಟು ಓದಿ ವಿಷ್ಣುವನ್ನು ತಿಳ್ಕೋಬೇಕೇ ಹೊರತು ನಚಾನ್ಯತಾ ಬೇರೆ ರೀತಿ ತಿಳಿಲಿಕ್ಕಾಗೋದಿಲ್ಲ. ಮತ್ತೆ ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತಿದೆ, ತುಂಬ ಸರಿ ಅದನ್ನು ಕೂಡ ಹೇಳಿದ್ದೇನೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಏಕಂಚ, ಒಂದು ಸಣ್ಣ ಸಂಗತಿಯನ್ನಾದರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸರ್ವಜ್ಞತ್ವ ಬೇಕು ಮನುಷ್ಯನಿಗೆ. ಅವನ ಮಟ್ಟಿಗಾದರೂ ಅವನು ಸರ್ವಜ್ಞನಾಗಬೇಕು. ಅಲ್ಲಿಯವರೆಗೆ ಸರ್ವಜ್ಞನಾಗುವವರೆಗೂ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೇನನ್ನು ತಿಳಿಬೇಕಾಗಿದೆಯೋ ಅದನ್ನು ತಿಳಿಯುವವರೆಗೂ ನಮಗೆ ಒಂದು ಸಣ್ಣ ಸಂಗತಿಯೂ ಕೂಡ ತಿಳಿಯೋದಿಲ್ಲ. ಸಂಧ್ಯಾವಂದನೆಯೂ ತಿಳಿಯೋದಿಲ್ಲ, ತಾರತಮ್ಯ ಮೊದಲಾದ ಗಹನವಾದ ಸಂಗತಿಗಳು ತಿಳಿಯೋದಿಲ್ಲ. ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಜಿಜ್ಞಾಸೆ ಮಾಡಬೇಕು. ಜಿಜ್ಞಾಸೆ ಅಂತ ಅಲ್ಲಿಯೂ ಕೂಡ ತಿಳಿಯುವ ಇಚ್ಛೆ ಅಂತಲ್ಲ, ಯುಕ್ತಿಗಳ ಮೂಲಕ ಪ್ರಬಲವಾದಂಥ ಮಥನವನ್ನೇ ಮಾಡಬೇಕು. ಇದು ಗೀತಾ ಪ್ರಸ್ಥಾನದಲ್ಲಿ ಭಾಷ್ಯದಲ್ಲಿ ಎಲ್ಲೋ ಬಂದಿರೋ ಮಾತು. ಹೀಗೆ ಆ ಜಿಜ್ಞಾಸೆ ಯುಕ್ತಿಗಳ ಮೂಲಕ ಪರಾಮರ್ಶೆ ಅಂತನ್ನೋದು ಯಾವ ಕಾಲಕ್ಕೂ ಬೇಕೇ ಬೇಕು. ಅದಿಲ್ಲದೆ ಹೋದರೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಮತ್ತೊಂದು ಪ್ರಶ್ನೆ ಇದೆ. ನಾನು ಕರ್ಮ ವಿಧಾನಾದಿ ರೂಪತ್ವಾತ್ ಶಾಸ್ತ್ರಸ್ಯ ಕಥಂ ಬ್ರಹ್ಮಪರತ. ಅಹರಹ ಸಂಧ್ಯಾಂ ಉಪಾಸೀತ ಇತ್ಯಾದಿ ಬೇರೆ ಬೇರೆ ವಾಕ್ಯಗಳು ಭಗವಂತನ ಎಲ್ಲಿ ಪ್ರತಿಪಾದನೆ ಮಾಡ್ತಾ ಇವೆ? ಕರ್ಮಾದಿಗಳನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಆದ್ದರಿಂದ ಬ್ರಹ್ಮವೇ ಶಾಸ್ತ್ರಗಮ್ಯ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದರೆ ಅದನ್ನು ಭಾಗವತದ ಮಾತಿನಿಂದಲೇ ಪರಿಹರಿಸ್ತಾ ಇದ್ದಾರೆ. ಭಾಗವತದಲ್ಲಿ 11ನೇ ಸ್ಕಂದದ 21ನೇ ಅಧ್ಯಾಯದ 43ನೇ ಶ್ಲೋಕ. ಅದು ಸ್ವಲ್ಪ ಹಿಂದೆ ಮುಂದೆ ಏನಾದರೂ ಇದ್ದಿರಬಹುದು. ವ್ಯಾಖ್ಯಾನ ಮಾಡುವವರು, ಅನುವಾದ ಮಾಡುವವರು ತಾವು ನೋಡ್ತಾ ಇರುವ ಪುಸ್ತಕವನ್ನು ಇಟ್ಕೊಂಡು ಅದ್ರ ಸಂಖ್ಯೆ ಹೇಳಿರ್ತಾರೆ. ಭಗವದ್ವಾಕ್ಯ ಅಂದರೆ ಕೆಲವು ಕಡೆ ಭಗವದ್ಗೀತೆ ಆಗ್ತದೆ, ಕೆಲವು ಕಡೆ ಭಾಗವತ ಆಗ್ತದೆ. ಎಲ್ಲಿಯಾದರೂ ವಾಕ್ಯಗಳು ಯಾವುದಾದ್ರೂ ಕರ್ಮವನ್ನು ಹೇಳುವಂತೆ ಕಂಡ್ರೆ ಅದು ಮಾಂ ವಿಧತ್ತೆ, ಕರ್ಮ ವಿಧಾತ್ರಿ ಶ್ರುತಿರಪಿ ಮಾಂ ಪ್ರತ್ಯೇವ ತದ್ವಿಧತ್ತೆ. ಬೇರೆ ಯಾವುದೇ ಕರ್ಮವನ್ನು ನಾವು ಮಾಡುವುದಾದರೂ ಕೂಡ ಅದೆಲ್ಲವನ್ನು ಭಗವಂತನ ಪ್ರೀತಿಗಾಗಿ ಮಾಡಬೇಕೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಕೂಡ ಅದನ್ನು ಮಾಡಬಾರದು ಅಂತ ಅದರ ತಾತ್ಪರ್ಯ. ಭಗವಂತನ ಸತ್ಕರ್ಮವನ್ನು ಮಾಡುವಾಗಲೂ ಕೂಡ ಸತ್ಕರ್ಮ ಯಾಕೆ ಮಾಡಬೇಕು ಅಂದರೆ ಇದು ನನಗೆ ಆತ್ಮತೃಪ್ತಿ ಕೊಟ್ಟಿದೆ ಅದಕ್ಕಾಗಿ ಮಾಡ್ತೇನೆ ಅಂತ ಈಗ ಅದರ ಅರ್ಥ ಅಲ್ಲ. ಭಗವಂತನ ಪ್ರೀತಿಗಾಗಿ ಆ ಕರ್ಮವನ್ನು ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಮಾಂ ವಿಧತ್ತೆ, ಮಾಂ ಉದ್ದೇಶೈವ ಮತ್ಪೂಜಾತ್ವೇನೈವ ಕರ್ಮ ವಿಧತ್ತೆ. ಭಗವಂತನ ಪ್ರೀತಿಗಾಗಿ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಅದನ್ನ ಆ ಕರ್ಮವೆಲ್ಲವನ್ನು ಕೂಡ ಮಾಡಬೇಕು ಅಂತ ಅದರ ಅರ್ಥ. ಏಕಾದಶ ಸ್ಕಂಧೆ ಉದ್ಧವಂ ಪ್ರತಿ ಕೃಷ್ಣ ವಚನಮೇತತ್. ನಾನಿನ್ನೂ ಭಾಷ್ಯ ದೀಪಿಕಾದ ವಾಕ್ಯ ಹೇಳ್ತಾ ಇಲ್ಲ, ಆದರೂ ಕೂಡ ನಡುವೆ ಅದನ್ನು ಸೇರಿಸ್ಕೋತಾ ಇದ್ದೇನೆ. ಏಕಾದಶ ಸ್ಕಂಧದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳಿದಂತಹ ಮಾತಿದು. ಮಾಂ ವಿಧತ್ತೆ ಅಂದರೆ ಕೃಷ್ಣ ತನ್ನನ್ನು ಉದ್ದೇಶಿಸಿ ಹೇಳಿದ್ದು. ವಸಂತೆ ಜ್ಯೋತಿಷ ಯಜೇತ ಅಂತ ಎಲ್ಲಿಯಾದರೂ ಬಂದರೂ ಕರ್ಮವನ್ನು ಹೇಳುವ ಮಾತು ನನ್ನ ಪ್ರೀತಿಗಾಗಿ ನನ್ನ ಪೂಜೆ ಎಂಬ ದೃಷ್ಟಿಯಿಂದ ಕರ್ಮಗಳನ್ನು ಹೇಳ್ತದೆ. ಅದರಿಂದ ತಾತ್ಪರ್ಯ. ಇಲ್ಲಿ ಎರಡು ಸಂಗತಿಗಳು ನಾವು ಗಮನಿಸಿದ್ದೀವಿ. ಒಂದು ವಾಕ್ಯ ಸಮನ್ವಯ, ಒಂದೊಂದು ಪದ ಸಮನ್ವಯ. ಒಂದೊಂದೂ ವಸಂತ ಅನ್ನೋ ಶಬ್ದ, ವ ಅನ್ನೋ ಶಬ್ದ, ಸ ಅನ್ನೋ ಶಬ್ದ, ತ ಅನ್ನೋ ಶಬ್ದ ಮತ್ತು ವಸಂತ ಅನ್ನೋ ಶಬ್ದ ಇವು ಭಗವಂತನ ಹೇಳ್ತವೆ. ಅದನ್ನು ಆಚಾರ್ಯರು ಕೆಲವು ಕಡೆ ಬೇರೆ ಕಡೆ ತೋರಿಸಿಕೊಟ್ಟಿದ್ದಾರೆ. ವಸಂತೆ ಅನ್ನೋದು ಭಗವಂತನ ಸಂಬೋಧನೆ. ಅದು ವಸಂತೆ ಅಂದರೆ ವಸಂತ ಕಾಲದಲ್ಲಿ, ಪ್ರತಿಯೊಂದು ವಸಂತ ಕಾಲದಲ್ಲಿಯೂ ಕೂಡ ಜ್ಯೋತಿಷ್ಠಿಯಂ ಯಾಗ ಮಾಡಬೇಕು. ಯಾಕೆಂದ್ರೆ ಭಗವಂತನ ಪ್ರೀತಿಗಾಗಿ ಅಂತ ಇದು ಒಟ್ಟಾರೆ ತಾತ್ಪರ್ಯ ಅರ್ಥ. ಭಗವಂತನಲ್ಲಿ ಅದನ್ನು ಕೊನೆ ಕಾಣಿಸೋದು. ಅದಲ್ಲದೇನೆ ಒಂದೊಂದು ವಾಕ್ಯಕ್ಕೂ ಕೂಡ, ಪದಕ್ಕೂ ಕೂಡ ಭಗವಂತನ ಪರತ್ವ ಇದೆ. ವಸಂತಿಶ್ಚ
ವಸನ್ ವಸಂಶ್ಚ ತತಶ್ಚ ಅಂತ ಹೀಗೆ ವಾಸ ಮಾಡಿಕೊಂಡಿದ್ದಾನೆ ಮತ್ತು ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ವಸಂತೆ ಅಂತ ಭಗವಂತನಿಗೆ ಸಂಬೋಧನೆ ಅಂತ ಅದನ್ನು ಮಾಡಿ ತೋರಿಸಿದ್ದಾರೆ. ಇದು ಮಾಂ ವಿಧತ್ತೆ, ನನ್ನ ಪ್ರೀತಿಗಾಗಿ. ಮಾಂ ಅಂತ ದ್ವಿತೀಯ ವಿಭಕ್ತಿಗೆ ನನ್ನ ಪ್ರೀತಿಗಾಗಿ ಅಂತ ಅದರ ಅರ್ಥ ಮಾಡ್ಕೋಬೇಕು. ಮತ್ತೆ ಇಂದ್ರಾದಿ ದೇವತೆಗಳನ್ನು ಹೇಳುವಂತೆ ಬೇರೆ ಬೇರೆ ಕಡೆ ಕಂಡ್ರೆ, ಇಂದ್ರ, ವರುಣ, ಅಗ್ನಿ ಮೊದಲಾದ ದೇವತೆಗಳನ್ನು ಹೇಳುವಂತೆ ಕಂಡ್ರೂ ಕೂಡ ಅದೆಲ್ಲ ಮಾಂ ವಿಧತ್ತೆ ಅಭಿಧತ್ತೆ ಮಾಂ, ನನ್ನ ನಾಮಗಳನ್ನೇ ಅದು ಹೇಳ್ತದೆ. ಯೋ ದೇವಾನಾಂ ನಾಮಧ, ಭಗವಂತ ತನ್ನ ನಾಮಗಳನ್ನೇ ಉಳಿದ ದೇವತೆಗಳಿಗೂ ಕೂಡ ಕೊಟ್ಟಿದ್ದಾನೆ ಅಂತ ಹೀಗೆ ಬಂದಿರೋದ್ರಿಂದ ಇಂದ್ರಾದ್ಯಭಿಧಾತ್ರಿ ಚ ಮಾಂ ಅಭಿಧತ್ತೆ, ಪ್ರಥಮವಾಗಿ ಭಗವಂತನನ್ನೇ ಹೇಳೋದು, ಆಮೇಲೆ ಇಂದ್ರಾದಿ ದೇವತೆಗಳನ್ನು ಹೇಳ್ತದೆ ಅಂತ ಅದರ ತಾತ್ಪರ್ಯ. ಮುಂದೆ ಚತ್ವಾರಿ ವಾಕ್ ಇತ್ಯಾದಿ ಶ್ರುತ್ಯ ಅಹಂ ವಿವಿಧ ರೂಪತ್ವೇನ ಜ್ಞೇಯ, ಮಾಂ ವಿಧತ್ತೆ ವಿಧತ್ತೆ ಮಾಂ ವಿಕಲ್ಪ್ಯ ಅಂತಿದೆ. ವಿಕಲ್ಪ ಅಂದ್ರೆ ಕೆಲವು ಕಡೆ ಸಂಶಯ ಅಂತನೂ ಅರ್ಥ ಆಗ್ತದೆ. ಇಲ್ಲಿ ವಿಕಲ್ಪ ಅಂದ್ರೆ ಸಂಶಯ ಅಂತ ಅರ್ಥ ಅಲ್ಲ. ಅಂದ್ರೆ ವಿವಿಧ ರೀತಿಯಿಂದ ಕಲ್ಪನೆ ಮಾಡುವುದು ಅಂತ, ವರ್ಣನೆ ಮಾಡುವುದು ಅಂತ ಅರ್ಥ. ಅದಕ್ಕೆ ಚತ್ವಾರಿ ವಾಕ್ ಅನ್ನೋ ಒಂದು ವೇದವಾಕ್ಯವನ್ನ ಜಯತೀರ್ಥರು ಹೇಳಿದ್ದಾರೆ. ಅದರದ ವಿವರಣೆ ನಮಗೆ ಈ ಟಿಪ್ಪಣಿಗಳಲ್ಲೆಲ್ಲೂ ಕಾಣಲಿಲ್ಲ. ಭಾಷ್ಯ ದೀಪಿಕಾದಲ್ಲಿ ಅದು ಕಾಣಿಸ್ತದೆ. ಕಲ್ಪನಂ ಅಂದ್ರೆ ವಿಧಾನಂ ಅಂತ ಅರ್ಥ ಭಾಷ್ಯ ದೀಪಿಕಾದಲ್ಲಿ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನೇ ವಿದುರ್ಬ್ರಹ್ಮಣ ಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿಯಾಂ ಇದ್ದಿರ್ಬೇಕು. ತುರಿಯಾಂ ವಾಚಂ, ತುರಿಯಂ ಇಲ್ಲ, ತುರಿಯಂ ಅನ್ನೋದೇ ಸರಿ. ತುರಿಯಂ ವಾಚೋ ಮನುಷ್ಯ ವದಂತಿ ಅಂತ ಈಗ ಇಡೀ ವೇದವಾಕ್ಯ. ಅದು 1ನೇ ಮಂಡಲ ಇದ್ದಿರಬೇಕು. 164ನೇ ಸೂಕ್ತ, ಅಲ್ಲಿ 45ನೇ ಮಂತ್ರ ಭಾಷ್ಯ ದೀಪಿಕಾದಲ್ಲಿದೆ. ಅಲ್ಲಿ ಚತ್ವಾರಿ ವಾಕ್ ಪರಿಮಿತ ಅಂತಿದೆಯಲ್ಲ, ವಾಕ್, ಆ ಚತ್ವಾರಿ ವಾಕ್ ಪರಿಮಿತ ಅನ್ನೋ ವೇದವಾಕ್ಯವನ್ನೇ ಜಯತೀರ್ಥರು ಇಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಇಲ್ಲಿ ಭಗವಂತನ 4 ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ವಾಕ್ ಅಂದ್ರೆ ಸಕಲ ಶಾಸ್ತ್ರದ ಪ್ರವಕ್ತ ಆದಂಥ ಭಗವಂತ, ಅವನೇ ವಾಕ್. ಅವನಿಗೆ ಚತ್ವಾರಿ ಪದಾನಿ ವಾಸುದೇವ ಸಂಕರ್ಷಣ ಮೊದಲಾದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೊದಲಾದ 4 ರೂಪಗಳಿವೆ. ಇದನ್ನ ಮನೀಷಿಣಃ ಜ್ಞಾನಿಗಳು ತಿಳಿದಿದ್ದಾರೆ. ಮತ್ತೆ ಈ ಹೃದಯ ಗುಹಾದಲ್ಲಿ ಇರುವಂತಹ ಆ ವಾಸುದೇವಾದಿ ರೂಪಗಳನ್ನ ಗುಹಾತ್ರೀಣಿ ನಿಹಿತ ನೇಂಗಯಂತಿ, ಸಾಧಾರಣರಾದಂತಹ ಅಲ್ಪರಾದಂತಹ ಮನುಷ್ಯರಿಗೆ ಆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ರೂಪಗಳನ್ನ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನ್ನುವ ರೂಪಗಳನ್ನ. ಆದ್ರೆ ತುರಿಯಂ ವಾಚೋ ವಾಚಃ, ವಾಕ್ ಶಬ್ದ ವಾಚ್ಯನಾದ ಭಗವಂತನ ತುರಿಯಂ ಆ 4ನೇ ರೂಪವನ್ನು ಮಾತ್ರ, ಅನಿರುದ್ಧ ರೂಪವನ್ನು ಮಾತ್ರ ಅವರು ತಿಳ್ಕೋತಾರೆ ಅಂತ. ಹೀಗೆ ಅಲ್ಲಿ 4 ರೂಪಗಳ ಬಗ್ಗೆ ವರ್ಣನ ಇದೆ. ವಿಕಲ್ಪಿಹ, ಮುಂದೆ ಅಪೋಹ್ಯ ಅಂತಿದೆ. ಅಪೋಹ್ಯ ಅಂತಂದ್ರೆ ನಿಷೇಧ ಮಾಡೋದು ಅಂತ ಅರ್ಥ. ಯಾವುದನ್ನಾದ್ರೂ ನಿಷೇಧ ಮಾಡುವುದು ಯಾಕೆ ಅಂದ್ರೆ, ನಾವು ಮದ್ಯಪಾನ ಮಾಡೋದಿಲ್ಲ, ವ್ಯಭಿಚಾರ ಮಾಡೋದಿಲ್ಲ. ಯಾಕೆ ಅಂದ್ರೆ ಅದು ಅನೈತಿಕ, ಕಾನೂನು ಅದನ್ನು ನಿಷೇಧಿಸಿದೆ ಅಂತ. ಇದೆಲ್ಲ ಅಲ್ಲ, ಭಗವಂತನಿಗೆ ಅದು ಪ್ರಿಯ ಅಲ್ಲ, ಅದರಿಂದ ಅದನ್ನು ನಾವು ಬಿಟ್ಟಿದ್ದೇವೆ. ಭಗವಂತನಿಗೆ ಯಾವುದು ಪ್ರಿಯವೋ ಅದನ್ನು ಸ್ವೀಕಾರ ಮಾಡಿದ್ದೇವೆ. ನಸುರಾಂ ಪಿಬೇತ್ ಇತ್ಯಾದಿ ಶ್ರುತ್ಯ ಅಹಮೇವ, ನಾನೇ ಅದಕ್ಕೆ ಪ್ರತಿಪಾದ್ಯ. ಹೇಗೆ ಅಂದ್ರೆ ನನ್ನ ಪ್ರೀತಿಗಾಗಿ ಆ ಎಲ್ಲ ದುಷ್ಟ ಸಂಗತಿಗಳನ್ನ, ದುರಾಚಾರಗಳನ್ನ ಮನುಷ್ಯ ಬಿಡಬೇಕು ಅಂತ ಅದರ ಅರ್ಥ. ನನಗೆ ಅಪ್ರಿಯವಾದ್ದನ್ನು ಮಾಡಬಾರದು ಅಂತ ಅವು ಪ್ರತಿಪಾದನೆ ಮಾಡಿವೆ. ಏವಂ ಭೂತಾಯಾಹ ಅಸ್ಯಾಹ ಶ್ರುತೇಃ ಇತಿ ಅಭಿಪ್ರಾಯಂ ಅಹಮೇಕ ಏವ ವೇದ ನ ಮತ್ತಃ ಅನ್ಯಃ. ಹೀಗೆ ಎಲ್ಲ ಶಾಸ್ತ್ರಗಳ ಅಭಿಪ್ರಾಯವನ್ನ ನಾನು ತಿಳಿದಿದ್ದೇನೆ, ಮತ್ತೆ ಬೇರೆ ಯಾರು ಕೂಡ ಅದನ್ನು ತಿಳಿದಿಲ್ಲ. ಆದ್ರಿಂದ ತಸ್ಮಾತ್ ಉಪಕ್ರಮಾದಿವಶಾತ್, ಉಪಕ್ರಮಾದಿಗಳ ಮೂಲಕ ವಿಷ್ಣುವೇ ಸರ್ವಶಾಸ್ತ್ರ, ಈ ಎಲ್ಲ ಶಾಸ್ತ್ರಗಳಿಂದಲೂ ಕೂಡ ಜನ್ಮಾದಿ ಕಾರಣತ್ವ ಉಕ್ತಿ ಉಪಲಕ್ಷಿತ ಅನಂತ ಗುಣತೆಯ ಉಚ್ಯತೆ. ಕೇವಲ ಜನ್ಮಾದಿ ಕಾರಣತ್ವ ಮಾತ್ರ ಅಲ್ಲ, 8 ಗುಣಗಳು, ಉತ್ಪತ್ತ್ಯಾದಿ ಕಾರಣತ್ವ ಅಷ್ಟು ಮಾತ್ರ ಅಲ್ಲ, ಹೊರತು ಅನಂತ ಗುಣಗಳಿಂದಲೂ ಕೂಡ ಅವನು ವಿಶಿಷ್ಟನಾಗಿದ್ದಾನೆ. ಇತಿ ತಸ್ಯೈವ ಲಕ್ಷಣಂ. ಆದ್ರಿಂದ ಜನ್ಮಾದಿ ಕಾರಣತ್ವ ಅನ್ನೋದು ಅವನದೇ ಲಕ್ಷಣ ಆಗ್ತದೆ, ಹೊರತು ಬೇರೆ ಯಾರಿಗೂ ಈ ಲಕ್ಷಣ ಇಲ್ಲ ಅಂತ ತಾತ್ಪರ್ಯ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.